ಎಲ್ರಿಗೂ ಸ್ವಾಗತ. 35 ವರ್ಷಗಳ ನಂತರ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ಗಳ ಅಂದರೆ ವಿಶೇಷವಾಗಿ ಈಸ್ಟ್ರೋಜನ್ನ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗತೊಡಗುತ್ತದೆ. ಈ ಹಾರ್ಮೋನ್ ಮೂಳೆಗಳ ದೃಢತೆಗೆ ಮುಖ್ಯ ಪಾತ್ರ ವಹಿಸುತ್ತದೆ. ಅದರ ಕೊರತೆಯಿಂದ ಮೂಳೆಗಳು ನಿಧಾನವಾಗಿ ದುರ್ಬಲವಾಗುತ್ತವೆ ಮತ್ತು ಮೂಳೆ ಕ್ಷಯ ಆಸ್ಟಿಯೋಪೊರೋಸಿಸ್ ಎಂಬ ಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಈ ವಯಸ್ಸಿನ ನಂತರ ಮೂಳೆಗಳ ಆರೈಕೆ ಅತ್ಯಗತ್ಯ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಜೀವನ ಶೈಲಿ ಬದಲಾವಣೆಗಳ ಮೂಲಕ ಅದನ್ನು ನಾವು ಕಾಪಾಡಿಕೊಳ್ಳಬಹುದು. ಮೂಳೆಗಳ ಆರೋಗ್ಯ ಕಾಪಾಡಲು ಮಾಡಬೇಕಾದ ಕೆಲಸಗಳು: 1. ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಯುಕ್ತ ಆಹಾರ ಸೇವನೆಯನ್ನು ಮಾಡಬೇಕು. ಹಾಲು, ಮೊಸರು, ತುಪ್ಪ, ಎಳ್ಳು, ಬಾದಾಮಿ, ಸರಡಿನ್ ಮೀನು, ಮೆಂತೆ, ಹಸಿರು ಸೊಪ್ಪುಗಳು ಮತ್ತು ಸೂರ್ಯನ ಬೆಳಕು ಇವುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇರುತ್ತದೆ. ಕಾರಣ ಈ ವಯಸ್ಸಿನಲ್ಲಿ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಪ್ರಮಾಣ ಕಡಿಮೆಯಾಗುತ್ತದೆ. ವೈಟಮಿನ್ ಡಿ ಕ್ಯಾಲ್ಸಿಯಂ ಪೋಷಣೆಗೆ ಸಹಾಯ ಮಾಡುತ್ತದೆ. ಈ ಎರಡರ ಕೊರತೆಯಿಂದ ಮೂಳೆಗಳು ಸುಲಭವಾಗಿ ಮುರಿಯುವ ಸ್ಥಿತಿಗೆ ಬರುತ್ತದೆ. ಆದ್ದರಿಂದ ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ತಿನ್ನಬೇಕು. 2. ನಿಯಮಿತ ತೂಕವಾಹಕ ವ್ಯಾಯಾಮ ಮಾಡಬೇಕು. ಅಂದರೆ ನಡೆಯುವುದು, ಮೆಟ್ಟಿಲು ಏರುವುದು, ಲಘು ಯೋಗ, ಡ್ಯಾನ್ಸ್, ಲಘು ಜಿಮ್ ವ್ಯಾಯಾಮ ಇತ್ಯಾದಿ. ಕಾರಣ ಈ ವ್ಯಾಯಾಮಗಳಿಂದ ಮೂಳೆಗಳಿಗೆ ಒತ್ತಡ ಬರುತ್ತದೆ. ಇದು ಹೊಸ ಮೂಳೆ ಕೋಶಗಳ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಇದು ಮೂಳೆ ದಟ್ಟಣೆಯನ್ನು ಹೆಚ್ಚಿಸುತ್ತದೆ. 3. ಧೂಮಪಾನ ಮತ್ತು ಮದ್ಯಪಾನದಿಂದ ಸಂಪೂರ್ಣ ದೂರ ಇರಬೇಕು. ಧೂಮಪಾನ ಮತ್ತು ಮದ್ಯಪಾನ ಈಸ್ಟ್ರೋಜನ್ ಹಾರ್ಮೋನ್ ಮಟ್ಟವನ್ನು ಕುಗ್ಗಿಸುತ್ತವೆ. ಕ್ಯಾಲ್ಸಿಯಂ ಹೀರಿಕೊಳ್ಳುವ ಪ್ರಮಾಣವನ್ನು ತಡೆಯುತ್ತದೆ. ಆದ್ದರಿಂದ ಮೂಳೆ ಕ್ಷಯ ವೇಗವಾಗಿ ಹೆಚ್ಚುತ್ತದೆ. 4. ಹಾರ್ಮೋನ್ ಸಮತೋಲನ ಕಾಪಾಡಿಕೊಳ್ಳಿ. ಇದಕ್ಕೆ ಮಾಡಬೇಕಾದದ್ದು ಸರಿಯಾದ ನಿದ್ದೆ, ಒತ್ತಡ ನಿಯಂತ್ರಣ, ಅದಕ್ಕೆ ಮೆಡಿಟೇಷನ್ ಮತ್ತು ಯೋಗ ಮಾಡಬಹುದು. ಪೌಷ್ಟಿಕ ಆಹಾರ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯಂತೆ ಹಾರ್ಮೋನ್ ಥೆರಪಿಯನ್ನು ಪಡೆದುಕೊಳ್ಳಿ. ಹಾರ್ಮೋನ್ ಅಸಮತೋಲನದಿಂದ ಮೂಳೆಗಳ ನವೀಕರಣ ಪ್ರಕ್ರಿಯೆ ಕುಗ್ಗುತ್ತದೆ. 5. ಪ್ರೋಟೀನ್ ಮತ್ತು ಮ್ಯಾಗ್ನೀಷಿಯಂ ಆಹಾರವನ್ನು ಸೇರಿಸಿಕೊಳ್ಳಿ. ಕಡಲೆ, ತೊಗರಿ, ಹುರುಳಿಕಾಳು, ಬಾದಾಮಿ, ಸೀಮೆ ಬದನೆ, ಅವಕಾಡೋ ಇವುಗಳನ್ನು ತಿನ್ನಬೇಕು. ಕಾರಣ ಪ್ರೋಟೀನ್ ಮೂಳೆಗಳ ತಂತ್ರಕೋಶಗಳ ನಿರ್ಮಾಣಕ್ಕೆ ಅಗತ್ಯ. ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಪೋಷಣೆಗೆ ಸಹಾಯಕ. 6. ಸರಿಯಾದ ತೂಕವನ್ನು ಕಾಪಾಡಿಕೊಳ್ಳಿ. ಹೆಚ್ಚು ತೂಕ ಇರುವವರು ಮೂಳೆಗಳಿಗೆ ಹೆಚ್ಚಾದ ಒತ್ತಡ ನೀಡುತ್ತಾರೆ. ಕಡಿಮೆ ತೂಕ ಇರುವವರು ಕ್ಯಾಲ್ಸಿಯಂ ಕೊರತೆಯಿಂದ ದುರ್ಬಲರಾಗುತ್ತಾರೆ. ಮಧ್ಯಮ ತೂಕ ಆರೋಗ್ಯಕರ. 7. ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯುವುದು. ಬೆಳಗ್ಗೆ 7 ರಿಂದ 9 ಗಂಟೆಯೊಳಗೆ 15 ರಿಂದ 20 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಇರಬೇಕು. ಕಾರಣ ಸೂರ್ಯನ ಬೆಳಕಿನಿಂದ ವೈಟಮಿನ್ ಡಿ ಸೃಷ್ಟಿಯಾಗುತ್ತದೆ. ಇದು ಮೂಳೆಗಳ ಬಲಕ್ಕೆ ತುಂಬಾ ಮುಖ್ಯ. 8. ಉಪ್ಪು, ಸಕ್ಕರೆ ಮತ್ತು ಸಾಫ್ಟ್ ಡ್ರಿಂಕ್ಸ್ ಅನ್ನು ಕಡಿಮೆ ಮಾಡಿ. ಕಾರಣ ಇವು ಕ್ಯಾಲ್ಸಿಯಂ ನಷ್ಟಕ್ಕೆ ಕಾರಣವಾಗುತ್ತದೆ. ಹೆಚ್ಚು ಉಪ್ಪು ತಿನ್ನುವುದು ಮೂತ್ರದ ಮೂಲಕ ಕ್ಯಾಲ್ಸಿಯಂ ಹೊರಹಾಕುತ್ತದೆ. 9. ಪ್ರತಿ ವರ್ಷ ಮೂಳೆಯ ದಟ್ಟತೆಯ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ. ಬೋನ್ ಡೆನ್ಸಿಟಿ ಟೆಸ್ಟ್. ಕಾರಣ ಈ ಪರೀಕ್ಷೆಯಿಂದ ಮೂಳೆ ಕ್ಷಯದ ಸ್ಥಿತಿ ಅಥವಾ ಅಪಾಯ ಶೀಘ್ರ ಪತ್ತೆ ಹಚ್ಚಬಹುದು. ಆರಂಭದಲ್ಲಿ ಚಿಕಿತ್ಸೆ ಪಡೆದರೆ ದುರ್ಬಲತೆಯನ್ನು ತಡೆಯಬಹುದು. 10. ಮನಃಶಾಂತಿ ಮತ್ತು ನಿದ್ದೆ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆ ನಿದ್ರೆ, ಧ್ಯಾನ, ಮನರಂಜನೆಗೆ ಸಮಯ ಕೊಡುವುದು. ಕಾರಣ ನಿದ್ದೆ ಮತ್ತು ಮನಃಶಾಂತಿ ದೇಹದ ಹಾರ್ಮೋನ್ ಸಮತೋಲನ ಕಾಪಾಡಿ ಮೂಳೆಯ ಪುನರುತ್ಥಾನಕ್ಕೆ ಸಹಾಯ ಮಾಡುತ್ತದೆ. 35 ನಂತರ ಮೂಳೆಗಳ ಆರೈಕೆ ಮಹಿಳೆಯರ ಜೀವನದ ಪ್ರಮುಖ ಹೂಡಿಕೆ.
ಇಂದು ಕೈಗೊಂಡ ಸರಿಯಾದ ಕ್ರಮಗಳು ನಾಳೆಯ ಆರೋಗ್ಯವನ್ನು ರಕ್ಷಿಸುತ್ತವೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿ.